ಬಿರಿಯಾನಿ ಫಸ್ಟ್ ಹಲೋ ಫ್ರೆಂಡ್ಸ್, ನಾನು ರೇಖಾ ಜೇನಿ. ಮತ್ತೊಮ್ಮೆ ಹೊಸ ವಿಡಿಯೋಗೆ ನಿಮ್ಮೆಲ್ರಿಗೂ ಸ್ವಾಗತ ಫ್ರೆಂಡ್ಸ್. ಈಗ ನಾವು ಬಂದಿರುವಂಥ ಜಾಗ ಯಾವುದು ಅಂದರೆ ಈ ಒಂದು ಕೆಂಗೇರಿಗೆ ಹೋಗೋ ರೋಡ್ ಇದು. ಟುವರ್ಡ್ಸ್ ಕೆಂಗೇರಿ ನೋಡ್ಬೋದು. ಸೊ ಮಧ್ಯದಲ್ಲಿ ಲೊಕೇಟೆಡ್ ಆಗಿರುವ ಈ ಒಂದು ಏನಿದೆ ಮರಿಯಪ್ಪನ ಪಾಳ್ಯ ಅಂತ ಹೇಳಿಬಿಟ್ಟು, ಸೊ ಇಲ್ಲಿ ಲೊಕೇಟೆಡ್ ಆಗಿರುವ ಈ GFC ದಮ್ ಬಿರಿಯಾನಿ ಏನಿದೆ ಇದು ತುಂಬ ಫೇಮಸ್ ಇದೆ. ಮತ್ತು ಇಲ್ಲಿ ಏನೆಲ್ಲ ಫುಡ್ ವೆರೈಟೀಸ್ ಇದೆ ಮತ್ತು ಏನು ಪ್ರೈಸಸ್ಸು ಪ್ರತಿಯೊಂದು ಕೂಡ ಬಂದು ಇಲ್ಲಿ ನೋಡೋಣ ಫ್ರೆಂಡ್ಸ್ ಹೇಗಿದೆ ಅಂತ ಹೇಳ್ಬಿಟ್ಟು. ಸೊ ಬನ್ನಿ, ಈಗ ಏನಂದರೆ ಡೈರೆಕ್ಟ್ ವಿಡಿಯೋ ಒಳಗೆ ಹೋಗೋಣ. ಮತ್ತು ಏನು ಫುಡ್ ಇದೆ ನಾನು ನಿಮಗೆ ರಿವ್ಯೂ ಮಾಡ್ತೀನಿ. ಮತ್ತು ನನ್ನ ಚಾನಲ್ ಏನು ಸಬ್ಸ್ಕ್ರೈಬ್ ಮಾಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ಫ್ರೆಂಡ್ಸ್, ಡೈರೆಕ್ಟ್ ವಿಡಿಯೋ ಒಳಗೆ ಹೋಗೋಣ ಬನ್ನಿ ಫ್ರೆಂಡ್ಸ್. ವೆರೈಟೀಸ್ ಎಲ್ಲ ಏನಿದೆ ಅಂತ ಹೇಳಿಬಿಟ್ಟು ಬಂದು ಅವ್ರನ್ನೇ ಕೇಳೋಣ ಫ್ರೆಂಡ್ಸ್. ಬನ್ನಿ. ಓಕೆ ಸರ್, ಸೊ ಏನೆಲ್ಲ ಫುಡ್ ವೆರೈಟೀಸ್ ಇದೆ ಅಂತ ಹೇಳಿಬಿಟ್ಟು ಒಂದು ಸ್ವಲ್ಪ ಹಾಗೆ ನೀವು ಹೇಳಿ ಸರ್. ಮೇನ್ ಬಂದ್ಬಿಟ್ಟು ಬಿರಿಯಾನಿ. ಓಕೆ. ಬಿರಿಯಾನಿ, ಕಬಾಬು, ಲಾಲಿಪಾಪ್ ಮೇನ್. ಓಕೆ. ಇಷ್ಟೇ ಅಂತ ಮಾಡಲಿಕ್ಕೆ ಆಗೋದು ಇಷ್ಟು ಕೊಡ್ಲಿಕ್ಕೆ ಆಯ್ತಲ್ಲ ನಮಗೆ. ಫಸ್ಟು ಚಿಕನ್ ಬಿರಿಯಾನಿ ಜೊತೆಗೆ ಮಾಮೂಲಿ ಎಣ್ಣೆ ಚಿಕನ್ನು, ಪೆಪ್ಪರ್ ಚಿಕನ್ ಎಲ್ಲ ಮಾಡ್ತಿದ್ವು. ಈಗ ಆಫರ್ ಥರ ಮಾಡಿ 70 rupees ಬಿರಿಯಾನಿ ಮಾಡೋದ್ರಿಂದ ಇದನ್ನು ಕೊಡಲಿಕ್ಕೆ ಆಯ್ತಾ ಇದೆ. ಅದಕ್ಕೋಸ್ಕರ ನಾವು ಮಾಡಿ ಎಲ್ಲ ಸ್ಟಾಪ್ ಮಾಡಿ ಬರೀ ಬಿರಿಯಾನಿ, ಕಬಾಬು, ಲಾಲಿಪಾಪ್ ಅಷ್ಟೇ ಮಾತ್ರ ಮಾಡ್ತಾ ಇದ್ದೀನಿ. ಓಕೆ. ಬಿರಿಯಾನಿ ಮಾಡ್ತಾ ಇದ್ದೀರಾ? ಬಿರಿಯಾನಿ ಮಾಡ್ತಾ ಇದ್ದೀನಿ. ಓಕೆ. ಬಿರಿಯಾನಿ ರೆಡಿ, ಇನ್ನೊಂದು ಫಸ್ಟ್ ರೆಡಿ ಇರೋದು ಇಲ್ಲಿದೆ. ರೆಡಿ ಬಿರಿಯಾನಿದು. ಓಕೆ. ಬಿರಿಯಾನಿ ಜೀರಾ ರೈಸು. ಇದು ಮಾಮೂಲಿ ಪೀಸ್ 3 ಪೀಸ್ ಕೊಡ್ತೀವಿ ನಾವು. ಓಕೆ. 3 ಪೀಸು. ಓಕೆ. ಇದೇನು ಸರ್ ಪೇನ್ ಪರ್ಪಸ್? ಇದು ಬಿರಿಯಾನಿಗೆ ಫಸ್ಟ್ ಬೇಯಿಸ್ಕೊಂಡ್ಬಿಟ್ಟು ಇದು ಪೆಸ್ಗಳು ಇಲ್ಲಿದೆ. ಹಾಗೆ ಅದು ಮಾಡ್ತಾ ಇದೆಯಲ್ಲ ಅದರಲ್ಲಿ ಇಲ್ಲಿದೆ. ಈ ಹೋಗ್ತಾರೆ ನಮ್ದೇನು ಮೋಸ ಇಲ್ಲ, ಆರಾಮಾಗಿ ಹೇಳ್ತಾ ಇದೆಮ್ಮ ಜನ. ನಾನು ಹೇಳ್ತೀನಿ, ಓಪನ್ ಹೇಳ್ತೀನಿ. ನಾವು ಏನೇ ಕಮೆಂಟ್ ಮಾಡಿ ರೆಡಿ ಇಲ್ಲ. ನಿಮ್ಮ ಮನಸ್ಸಿಗೆ ನೀವು ಮಾಡ್ತೀರಾ. ಕಮೆಂಟ್ ಮಾಡಿದ್ಮೇಲೆ ಒಂದ್ಸರಿ ಇಲ್ಲಿ ಬನ್ನಿ, ನಿಮ್ಗೇನೋ ನನ್ನಿಂದ ಪ್ರಾಬ್ಲಮ್ ಆಗಿದ್ರೆ, ನನ್ನ ಊಟದಲ್ಲಿ ಏನೋ ಪ್ರಾಬ್ಲಮ್ ಆಗಿದೆ, ಇಲ್ಲಿ ಬನ್ನಿ ಅನ್ನೋದ ಚರ್ಚೆ ಮಾಡಿ. ಒಂದು ಓಪನ್ ಕಿಚನ್. ಯಾರೇನು ಇಲ್ಲ ಸರ್ ನಂಗೆ 70 ರೂಪಾಯಿ ನಮ್ಮ ಡೌಟ್ ಇದ್ರು ಅಂತಂದ್ರೆ ಹೊರಗಡೆ ಬಂದ್ಬಿಟ್ಟು ಒಂದ್ಸರಿ ಚೆಕ್ ಮಾಡಿ ಆಮೇಲೆ ಊಟ ಮಾಡಿ. ನಾವು ಆಯಿಲ್ ಯಾವ್ದು ಹಾಕ್ತೀವಿ, ಅಕ್ಕಿ ಯಾವ್ದು ಹಾಕ್ತೀವಿ, ಚಿಕನ್ ಯಾವ್ದು ಹಾಕ್ತೀವಿ, ಅವ್ರು ಇಷ್ಟ ಯಾವುದೇ ನಾವು ತೋರ್ಸಪ್ಪ ನಾವು ತೋರ್ಸೋದು. ಕಣ್ಮುಚ್ಚನೆ ಅವರ ಇಲ್ಲ, ಕಣ್ಮುಚ್ಚನೆ ಅವರಲ್ಲ, ಕಣ್ಮುಚ್ಚೆ ಅವರೇ ಇಲ್ಲ. ಯಾಕಂದರೆ ಯೂಟ್ಯೂಬಲ್ಲಿ ಏನು ಮಾಡ್ತಾರೆ, ಆಗ ಮಾಡ್ತಾರೆ, ಸುಳ್ಳು ಹೇಳ್ತಾರೆ, ಏನು ಹೇಳ್ತಾರಲ್ಲ. ಅದಕ್ಕೆ ನಾನು ಹೇಳ್ತೀನಿ, ನನ್ನ ನಂಬರ್ ತೊಗೊಂಡು ಬೇಕಾದರೆ ಫೋನ್ ಮಾಡಿ ಬನ್ನಿ, ಇಷ್ಟ ಆದ್ರೇ ಊಟ ಮಾಡಿ. ಇದೇ ಇಲ್ಲ ಓಪನ್ ಕಿಚನ್ ಸರ್. ಯಾರಿಗೆ ನೀವು ಅನುಮಾನ ಇದ್ದು ಹೊರಗಡೆ ಬಂದು ಚೆಕ್ ಮಾಡಿ ಊಟ ಮಾಡಿ. ಬಂದಾಗೆಲ್ಲ ಒಂದು ಗಂಟೆಗೆ ಅಷ್ಟೇ. ಏನಾಗಬೇಕು 5 kg ಅಕ್ಕಿ, 5 kg ಅಕ್ಕಿ, 11 kg ಚಿಕನ್. 11. ತುಂಬ ಜನ ಪ್ಲಾಸ್ಟಿಕ್ ಅನ್ಕೊಂತಾರೆ, ಇದನ್ನ ಪ್ಲಾಸ್ಟಿಕ್ ಆಗಿಬಿಟ್ಟದ ಅನ್ಕೊಂತಾರೆ. ಇದು ಪ್ಲಾಸ್ಟಿಕ್ ಇಲ್ಲ, ಅಲ್ಯೂಮಿನಿಯಂ ಶೀಟ್ ಇದು. ಹಾಕಿದ್ರೆ ಒಂದು ಕಾಲು ವೇಸ್ಟ್ ಆಗುತ್ತೆ.
ಹಾಕಿದ್ರೆ ಒಂದು ಕಾಳು ವೇಸ್ಟ್ ಆಗಲ್ಲ. ಇಲ್ಲ ಹಾಗೆ ಫುಲ್ಲು. ಫ್ರೆಂಡ್ಸ್ ನೋಡ್ಬೋದು ಈ ಒಂದು GFC ಏನಿದೆ ಇಲ್ಲಿ ಬಂದು ಬಿರಿಯಾನಿ ದಮ್ ತೆಗಿತಾ ಇದ್ದಾರೆ. ಸೊ ನೋಡಿ ಹಾಗೆ ನೋಡ್ಬೋದು. ಹೌದು. ಈಗ ಟೋಟಲ್ ಎಷ್ಟು kg ಇದೆ ಸರ್ ಇದು? ಇಲ್ಲ 5 kg ಇದು 5 kg ಅಕ್ಕಿದು. 5 kg ಅಕ್ಕಿ 60-70 ಬಿರಿಯಾನಿ ಆಗ್ತದೆ. ಮತ್ತೆ ರೆಡಿ ಮಾಡ್ಕೊತೀನಿ ಬಿರಿಯಾನಿ ಒಂದು 60-70ಕ್ಕೆ. ಓಕೆ. ಇವಾಗ ಅಲ್ಲಿದೆಯಲ್ಲ ಅದು ಮತ್ತೆ 5 kg ರೆಡಿ ಮಾಡಿರ್ತೀವಿ ನಾವು. ಸೊ ಇದು ಮತ್ತೆ ರೆಡಿ ಇಟ್ಟಿದ್ದೀರಾ ಬಿರಿಯಾನಿ ಮಾಡೋಕ್ಕೆ? ಸರ್ ನಮಸ್ಕಾರ. ನಮಸ್ತೆ ಸರ್, ಈ ಒಂದು GFC, ಸೊ ಈ ಒಂದು ಬಿರಿಯಾನಿ ಇಲ್ಲಿ ನೀವು ಟ್ರೈ ಮಾಡಿದ್ರಿ ಸರ್, ಹೇಗಿದೆ ಸರ್? ನಿಮ್ಮ ಒಂದು ಅಭಿಪ್ರಾಯ ಏನು ಸರ್? ಟೇಸ್ಟ್ ಹೇಗಿದೆ? ಚೆನ್ನಾಗಿದೆ. ತುಂಬ ಚೆನ್ನಾಗಿದೆ, ಪರವಾಗಿಲ್ಲ. 70 ರೂಪಾಯಿಗೆ ಅಂದರೆ ಬೇರೆ ಕಡೆ ಡೌಟ್ ಬರುತ್ತೆ. 70 ರೂಪಾಯಿ ಬಿರಿಯಾನಿ ಬೇರೆ ಕಡೆ ಎಲ್ಲ ನಾರ್ಮಲ್ ಬಿರಿಯಾನಿ ಅಂದರೆ ಒಂದು 140-130 ಮೇಲೆ ಇದೆ. ಬಟ್ ಇಲ್ಲಿ 70 ರೂಪಾಯಿ ಅಂದರೆ ಫಸ್ಟ್ ಆಫ್ ಆಲ್ ಬರೋದೇ ಡೌಟ್. ಬಟ್ ನಾವು ಟೇಸ್ಟ್ ಮಾಡಿದ್ಮೇಲೆ ಬಂದು ತಿಂದ ಮೇಲೆ ನಮಗೆ ಅನುಭವ ಆಗಿದೆ, ಚೆನ್ನಾಗಿದೆ. 70 ರೂಪಾಯಿಗೆ ಏನು ಕೊಡಬೇಕು, ಎಷ್ಟು ಪೀಸ್ ಚಿಕನ್ ಕೊಡಬೇಕು ಅಷ್ಟು ಕೂಡ ಇರೋದ್ರಲ್ಲಿ ಚೆನ್ನಾಗಿ ಮಾಡಿದ್ದಾರೆ. ನಾನು ಓಮ್ ಬ್ರಾಂಚಲ್ಲೂ ತಿಂತಿದ್ದೀನಿ, ಇಲ್ಲೊಂದು ಬೇರೆ ಕಡೆನೂ GFC ಅಲ್ಲೂ ತಿಂತಿದ್ದೀನಿ, ಬಟ್ ಇಲ್ಲೂ ತಿಂತೀನಿ. ಬಟ್ ಟೇಸ್ಟ್ ವೈಸ್ ಚೆನ್ನಾಗಿದೆ. ಹಂಗಾಗಿ ನಾವು ರೆಗ್ಯುಲರಾಗಿ ಬರ್ತಾ ಇರ್ತೀವಿ. ರೆಗ್ಯುಲರ್ ಕಸ್ಟಮರ್? ರೆಗ್ಯುಲರಾಗೇ ಬರ್ತಾ ಇದ್ದೀವಿ, ರೆಗ್ಯುಲರ್ ಬರ್ತೀವಿ. ನಾನು ಬರ್ತೀನಿ, ನನ್ನ ಫ್ರೆಂಡ್ಸ್ನೂ ಕರ್ಕೊಂಡ್ಬಿಡ್ತೀನಿ. ಸೊ ಈಗ ನಾನು ಈ ಬಿರಿಯಾನಿನ ಟ್ರೈ ಮಾಡೋಣ ಅಂತ ಬಿರಿಯಾನಿ ತೊಗೊಂಡಿದ್ದೀನಿ. ಬಿರಿಯಾನಿ ನೋಡ್ಬೋದು. ಮತ್ತು ನೆಕ್ಸ್ಟು ಬಂದು ಏನು ಚಿಕನ್ ಲಾಲಿಪಪ್ಪು ಮತ್ತು ಚಿಕನ್ ಕಬಾಬ್. ಓಕೆ ಫ್ರೆಂಡ್ಸ್, ಸೊ ಇಲ್ಲಿ GFC ಬಿರಿಯಾನಿ ಹೇಗಿದೆ ಅಂತ ಟ್ರೈ ಮಾಡೋಣ ಬನ್ನಿ. ಈ ಒಂದು ಬಿರಿಯಾನಿ ಏನಿದೆ ತುಂಬ ಅಂದರೆ ತುಂಬ ಫುಲ್ ಆ್ಯಂಡ್ ಫುಲ್ ನಾಟಿ ಸ್ಟೈಲು. ಈ ಬಿರಿಯಾನಿಯಲ್ಲಿ ಯಾವುದೇ ಕೂಡ ಬಂದು ಈ ಒಂದು ಕಲರ್ ಆ್ಯಡೆಡ್ ಫ್ಲೇವರು ಇದೆಲ್ಲ ಕೂಡ ಬಂದು ಯಾವುದೂ ಅವರು ಆ್ಯಡ್ ಮಾಡಿಲ್ಲ. ಸೊ ಫುಲ್ ಆ್ಯಂಡ್ ಫುಲ್ ಇವ್ರದ್ದೇ GFC ಇವ್ರದ್ದೇ ಬಂದು ನ್ಯಾಚುರಲ್ ಆಗಿರೋ ಒಂದು ರೆಸಿಪಿ ಇದು. ಬಿರಿಯಾನಿ ಟೇಸ್ಟ್ ಅಂತೂ ಬೇರೆ ಲೆವೆಲಲ್ಲಿದೆ. ರೈಸ್ ಅಂತೂ ಉದ್ರಾಗಿದೆ ನೋಡಿ, ನೋಡ್ಬೋದು. ಮತ್ತು ಪೀಸಸ್ ಕೂಡ ಬಂದು ಚೆನ್ನಾಗಿದೆ. ನಾನೇನೋ 70 ರೂಪಾಯಿ ಬಿರಿಯಾನಿ ಅಂದರೆ ಲೈಕ್ ಪೀಸ್ ಯಾವುದು ಬೇಕಾದರೂ ಹಾಕ್ತಾರಂತ ತಿಳ್ಕೊಂಡಿದ್ದೆ, ಬಟ್ ಹಾಗಿಲ್ಲ. ಪೀಸೆಲ್ಲ ತುಂಬ ಸೆಲೆಕ್ಟೆಡ್ ಪೀಸೇ ಇದೆ, ನೋಡ್ಬೋದು. ತುಂಬ ಚೆನ್ನಾಗಿದೆ ಪೀಸಸ್ ಎಲ್ಲ. ಕಬಾಬ್ ಟ್ರೈ ಮಾಡುವ ಹೇಗಿದೆ ಅಂತ ಹೇಳಿಬಿಟ್ಟು. ಕಬಾಬ್ ನೋಡ್ಬೋದು. ಕಬಾಬಲ್ಲಿ ಕೂಡ ಬಂದು ಪೀಸೆಲ್ಲ ತುಂಬ ಚೆನ್ನಾಗಿ ಹಾಕಿದ್ದಾರೆ, ನೋಡ್ಬೋದು. ಮತ್ತು ಸಾಫ್ಟ್ನೆಸ್ ನೋಡಿ ಹೇಗಿದೆ ನೋಡಿ, ಪೀಸು ತುಂಬ ಚೆನ್ನಾಗಿದೆ ಸಾಫ್ಟಾಗಿ. ನೈಸ್. ಓಕೆ ಫ್ರೆಂಡ್ಸ್, ನೆಕ್ಸ್ಟು ಈ ಒಂದು ಲಾಲಿಪಪ್ಪು ಏನಿದೆ ಟ್ರೈ ಮಾಡಿಬಿಡೋಣ ಡೈರೆಕ್ಟಾಗಿ. ಅಲ್ಟಿಮೇಟ್ ಟೇಸ್ಟು, ಫುಲ್ ಕ್ರಿಸ್ಪಿ. ಮಸಾಲೆ ಅಂತೂ ತುಂಬ ನ್ಯಾಚುರಲ್ ಆಗಿದೆ ಫ್ರೆಂಡ್ಸ್. ಆವಾಗಲೇ ಹೇಳಿರೋ ಥರ ಈ ಒಂದು ಕ್ರಿಸ್ಪಿ ಕಬಾಬ್ ಮೇಲೆ ಈ ಒಂದು ಪೆಪ್ಪರ್ ಮಸಾಲನ ಅಥವಾ ಸಾಲ್ಟ್ ಆ್ಯಂಡ್ ಪೆಪ್ಪರ್ ಅಂತ ಏನು ಹೇಳ್ತೀವಿ ಆ ಥರ ಇವ್ರದ್ದೇ ಆದಂಥ ಒಂದು ರೆಸಿಪಿನ ಸ್ಟಫ್ ಮಾಡಿದ್ದಾರೆ ಮೇಲೆ ಕಬಾಬ್ ಮೇಲೆ. ಬಟ್ ಕಬಾಬ್ ಅಂತೂ ತುಂಬ ಕ್ರಿಸ್ಪಿಯಾಗಿದೆ. ಲಾಲಿಪಪ್ಪು, ಚಿಕನ್ ಲಾಲಿಪಪ್ಪು ಆಸಮ್. ಫ್ರೆಂಡ್ಸ್, ನನಗಂತೂ ಇಷ್ಟ ಆಯಿತು. ಬಿರಿಯಾನಿ ಡಿಫ್ರೆಂಟು ಫ್ಲೇವರ್ ಇದೆ. ಬಿರಿಯಾನಿ ಅಥೆಂಟಿಕ್ ಟೇಸ್ಟು, ನಾಟಿ ಶೈಲಿಯಲ್ಲಿ ಇದೆ. ಬಿರಿಯಾನಿ ಆಗಿರ್ಬೋದು, ಮತ್ತು ಈ ಒಂದು ಕಬಾಬ್ ಏನಿದೆ ಕಬಾಬ್ ಆಗಿರ್ಬೋದು, ಚಿಕನ್ ಲಾಲಿಪಪ್ಪು ಆಸಮ್. ನಾನು ಸಜೆಸ್ಟ್ ಮಾಡ್ತೀನಿ ಈ ಒಂದು GFC ಏನಿದೆ ಇಲ್ಲಿರೋ ಈ ಒಂದು ಫ್ಲೇವರು ಇವ್ರದ್ದೇ ಆದಂಥ ಓನ್ ರೆಸಿಪಿ ಪ್ರತಿಯೊಂದು ಕೂಡ ಬಂದು ಡಿಫ್ರೆಂಟಾಗಿದೆ.
ಟ್ರೈ ಮಾಡ್ಬೋದು. ಟೇಸ್ಟ್ ಅಂತೂ ಕೇಳೋದು ಬೇಡ ಫ್ರೆಂಡ್ಸ್, ಅಲ್ಟಿಮೇಟು ಟೇಸ್ಟು. ಸೊ ತುಂಬ ಚೆನ್ನಾಗಿದೆ. ಸೊ ಈ ಒಂದು ವಿಡಿಯೋ ಏನಿದೆ ಫ್ರೆಂಡ್ಸ್, ಸೊ ಇಲ್ಲಿಗೆ ಈ ಒಂದು ವಿಡಿಯೋನ ನಾನು ಮುಗಿಸ್ತಾ ಇದ್ದೀನಿ. ನೀವು ಕೂಡ ಬಂದು ಟ್ರೈ ಮಾಡಿ. ಸೊ ನಾನು ರೇಖಾ ಜೇನಿ, ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಬಾಯ್ ಫ್ರೆಂಡ್ಸ್.